ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ಸ್ ಮಾಡ್ತಾ ಇದ್ದೀವಿ. SSC ಕ್ವಶನ್ಸ್ ಈಸಿ ಇದ್ದು ಅವುಗಳನ್ನೆಲ್ಲವನ್ನು ಮುಗಿಸಿದ್ವಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ. ಈಗ ಗೇಟ್ ಕ್ವಶನ್ಸ್ ಗೆ ಬರೋಣ. ಪ್ರೀವಿಯಸ್ ಇಯರ್ ಗೇಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಗೇಟ್ ಕ್ವಶನ್ಸ್ ಅಲ್ಲಿ ಬಹಳ ಡೀಪ್ ಇರ್ತದ, ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದ, ಕ್ವಶನ್ಸ್ ಗಳನ್ನು ಕೂಡ ಬಹಳ ಡೀಪ್ ಆಗಿ ಕೇಳಿರ್ತಾರೆ. ಒಂದೊಂದನ್ನ ನೋಡ್ತಾ ಹೋಗೋಣ, ಆಯ್ತಾ? ಆಮೇಲೆ ಅದ್ರ ಹಿಂದ್ಗಡೆ ಏನೇನ್ ಥಿಯರಿ ಇರ್ತದಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಯುವರ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ, ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಮತ್ತೆ ದಿನ ಇದೇ ರೀತಿ ಟಚ್ ಅಲ್ಲಿ ಇರೋದ್ರಿಂದ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗ್ತದ, ಸಕ್ಸಸ್ ರೇಟ್ ಜಾಸ್ತಿ ಆಗ್ತದ. ರೈಟ್. ಸರ್ಫೇಸ್ ಟೆನ್ಷನ್ ಈಸ್ ಡ್ಯೂ ಟು. ಸರ್ಫೇಸ್ ಟೆನ್ಷನ್ ಏನೈತಿಲ್ಲ ಅದು ಎದ್ರ ಸಲುವಾಗಿ ಅಂತ ಕೇಳಿದರು. ಕೊಹೆಷನ್ ಓನ್ಲಿ ಆರ್ ಅಡೇಷನ್ ಓನ್ಲಿ ಆರ್ ಬೋತ್ ಕೊಹೆಷನ್ ಅಡೇಷನ್ ಎದ್ರ ಸಲುವಾಗಿ ಅಂತ ಕೇಳಕತ್ತಾರ. ಕೊಹೆಷನ್ ಓನ್ಲಿ, ಕರೆಕ್ಟಾ? ಸರ್ಫೇಸ್ ಟೆನ್ಷನ್ ಅಂದ್ರೆ ಏನಾಗುತ್ತೆ ಅಂತ ನೋಡ್ರಿ. ಇಲ್ಲಿ ಲಿಕ್ವಿಡ್ ಇರ್ತದ, ಲಿಕ್ವಿಡ್ ತನ್ನಂತಾನ ಅಂಟ್ಕೊಂಡಿರ್ತೈತಿ. ಸರ್ಫೇಸ್ ಟೆನ್ಷನ್ ಕ್ಯಾಪಿಲರಿ ಹಾಕಿದ್ನ, ಸಾರಿ ಇದು ಅಲ್ಲ. ಓಕೆ, ಸರ್ಫೇಸ್ ಟೆನ್ಷನ್ ಪೂರಾ ಲಿಕ್ವಿಡ್ ಅದ. ಇದು ಲಿಕ್ವಿಡ್ ಒಳಗಡೆ ಲಿಕ್ವಿಡ್ ಅದ ಲಾಸ್ಟ್ ಪಾರ್ಟಿಕಲ್ಸ್ ಏನದಾವಲ್ಲ ಅವೆಲ್ಲ ಅಂಟ್ಕೊಂಡಿದಾವು, ತಮ್ಮಂತಾವ್ ಅಂಟ್ಕೊಂಡಾವ, ರೈಟ್? ಬಟ್ ಈ ಪಾರ್ಟಿಕಲ್ಸ್ ಒಳಗಡೆ ಪ್ರೆಷರ್ ನೋಡು, ಕೆಳಗಡೆಯಿಂದ ಪ್ರೆಷರ್ ಅದ, ಈ ಕಡೆಯಿಂದ ಪ್ರೆಷರ್ ಅದ, ಈ ಕಡೆಯಿಂದ ಪ್ರೆಷರ್ ಅದ, ಈ ಕಡೆಯಿಂದ ಪ್ರೆಷರ್ ಅದ, ಈ ಕಡೆಯಿಂದ ಪ್ರೆಷರ್ ಅದ, ಎಲ್ಲಾ ಪ್ರೆಷರ್ ಅದಾವ. ಬಟ್ ಮೇಲ್ಗಡೆಯಿಂದ ಇಲ್ಲಲ್ಲ, ಪ್ರೆಷರ್ ಕಡಿಮೆ ಐತಿ ನೋಡಿ. ಏರ್ದ ಪ್ರೆಷರ್ ಏನೈತಿ ಇದು ಕಡಿಮೆ ಐತಿ, ಇದು ಜಾಸ್ತಿ ಅದ. ಹಾಗಾಗಿ ಏನಾಗ್ತದ್ರ ಈ ಪಾರ್ಟಿಕಲ್ ಟೆಂಡೆನ್ಸಿ ಜಂಪ್ ಆಗ್ಬೇಕಂತ ಇರ್ತೈತಿ. ಇದು ಯಾವಾಗಲೂ ಏನ್ ಮಾಡ್ತಿರ್ತದ, ಮೇಲ್ಗಡೆ ಜಂಪ್ ಆಗ್ಬೇಕು ಅಂತ ಟೆಂಡೆನ್ಸಿ ಇರ್ತದ. ಇದಕ್ಕೆ ನಾವು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಅಂದ್ರ ಟಾಪ್ ಸರ್ಫೇಸ್ ಏನೈತಿ ಟೆನ್ಷನ್ ಒಳಗದ. ಓಕೆ, ಇದು ಯಾಕೆ ಇರ್ತದ ಅಂತಂದ್ರ ಓನ್ಲಿ ಈಗ ನಾ ಇನ್ ಹೇಳ್ಬೇಕಾದ್ರೆ ಏನ್ರ ಇದು ಸರ್ಫೇಸ್ ಏನ್ರ ತಗೊಂಡೇನ, ಸರ್ಫೇಸ್ ಎಕ್ಸಾಂಪಲ್ ತಗೊಂಡೆ ಇಲ್ಲ, ಓನ್ಲಿ ಲಿಕ್ವಿಡ್ ಅಷ್ಟೇ ಯೋಚನೆ ಮಾಡಿದೆ. ದೇರ್ ಫೋರ್ ಇಟ್ ಇಸ್ ಅ ಕೊಹೆಷನ್ ಓನ್ಲಿ ಇರ್ತದ. ಎರಡು ಬೇಡ. ಅಡೇಷನ್ ಅಂತಂದ್ರೆ ಏನಾಗುತ್ತಾ, ವಾಟರ್ ಪಾರ್ಟಿಕಲ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ದ ಅನದರ್ ಸರ್ಫೇಸ್, ಓಕೆ, ಅನದರ್ ಪಾರ್ಟಿಕಲ್, ಅದಕ್ಕೆ ಏನಂದ್ರೆ ಅಡೇಷನ್ ಅಂತಾರ. ಇದು ಕೊಹೆಷನ್ ಓನ್ಲಿ ಕರೆಕ್ಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ಬರ್ತದ ಕಂಟಿನ್ಯೂಮ್ ಅಪ್ರೋಚ್ ಇನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಸ್ ವ್ಯಾಲಿಡ್ ವೆನ್ ಅಂತ. ಕಂಟಿನ್ಯೂಮ್ ಅಪ್ರೋಚ್ ಅಂತಂದ್ರೆ ಏನು ಅಂತಂದ್ರೆ ಬರ್ಕೊಡ್ರಿ. ಕಂಟಿನ್ಯೂಮ್ ಅಂತ ಒಂದು ಹೆಡ್ಡಿಂಗ್ ಹಾಕೊಡ್ರಿ. ಕಂಟಿನ್ಯೂಯಮ್, ಕಂಟಿನ್ಯೂಯಮ್ ಅಂದ್ರೆ ಕಂಟಿನ್ಯೂಸ್ ಅಂತ ಅರ್ಥ. ಏನದು ಫ್ಲೂಯಿಡ್ ಕಂಟಿನ್ಯೂಸ್ ಐತಿ ಅಂತ ಅರ್ಥ. ಅದನ್ನ ಫಸ್ಟ್ ಅಸ್ಯೂಮ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ದು ಯಾವುದೇ ಏನಾದರೂ ಡಿಸ್ಟ್ರಿಬ್ಯೂಷನ್ ಇತ್ತು, ವೆಕ್ಟರ್ ಇಕ್ಟರ್ ಅಪ್ಲೈ ಮಾಡ್ಬೇಕಿತ್ತು ಸೈನ್ಸ್ ಅಂದ್ರ, ವೆಕ್ಟರ್ ಮೆಕ್ಯಾನಿಕ್ಸ್ ಅವೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಇದು ಫ್ಲೋ ಮಸ್ಟ್ ಬಿ ಕಂಟಿನ್ಯೂಸ್ ಅಂತ ತಗೊಳ್ತೀವಿ, ಗ್ಯಾಪ್ ಇರಬಾರ್ದು. ಈಗ ಇದೊಂದು ಪೈಪ್ ಅದ ಅಂತ ತಿಳ್ಕೊಳ್ರಿ. ಈ ಪೈಪ್ ಒಳಗಡೆ ಈಗ ಒಂದಿಷ್ಟು ಫ್ಲೂಯಿಡ್ ಮೂವ್ ಆಗ್ತಾ ಇದೆ. ಈಗ ನನ್ನ ಫ್ಲೂಯಿಡ್ ಹೆಂಗ್ ಮೂವ್ ಆಗತ್ತದ ನೋಡ್ರಿ, ಇದು ಕಂಟಿನ್ಯೂಸ್ ಇಲ್ಲ, ಇದು ಗ್ಯಾಪ್ 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 ಆಗತ್ತದ. ಇಲ್ಲಿ ಬಂತು, ಇಲ್ಲಿ ಗಾಯಬ ಆಯ್ತು, ಮತ್ತೆ ಉಟ್ಕೊಂತು, ಮತ್ತೆ ಗಾಯಬ ಆಯ್ತು, ಮತ್ತೆ ಉಟ್ಕೊಂತು, ಮತ್ತೆ ಗಾಯಬ ಆಯ್ತು, ಮತ್ತೆ ಉಟ್ಕೊಂತು, ಮತ್ತೆ ಗಾಯಬ ಆಯ್ತು. ಈ ರೀತಿ ಗ್ಯಾಪ್ ಅದಲ್ಲ. ಈ ರೀತಿ ಇತ್ತಂದ್ರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಯಾವ ಪ್ರಿನ್ಸಿಪಲ್ಸ್ ಅಪ್ಲೈ ಆಗಂಗಿಲ್ಲ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಪ್ರಿನ್ಸಿಪಲ್ಸ್ ಏನಿರ್ಬೇಕಂದ್ರೆ ಈಗ ಕಂಟಿನ್ಯೂಸ್ ಇರ್ಬೇಕಂತ ಹೇಳ್ತಾರೆ ಅವರು. ಬಟ್ ವಾಟ್ ಈಸ್ ಲೈನ್ ಅಂತ ಕೇಳಿದ್ರೆ, ಲೈನ್ ಈಸ್ ಅ ಕನೆಕ್ಷನ್ ಆಫ್ ಡಾಟ್ಸ್ ಅಂತಾರಲ್ಲ, ಕನೆಕ್ಷನ್ ಆಫ್ ಡಾಟ್ಸ್ ಅಂತಾರ, ಕನೆಕ್ಷನ್ ಆಫ್ ಡಾಟ್ಸ್ ಅಂತಾರ. ಹಂಗಾರೆ ಇಲ್ಲೊಂದು ಡಾಟ್ ಐತಿ, ಅದ್ರ ಪಕ್ಕ ಇನ್ನೊಂದು ಡಾಟ್ ಐತಿ, ಅದ್ರ ಪಕ್ಕ ಇನ್ನೊಂದು ಡಾಟ್ ಐತಿ, ಅದ್ರ ಪಕ್ಕ ಇನ್ನೊಂದು ಡಾಟ್, ಇನ್ನೊಂದು ಡಾಟ್, ಇನ್ನೊಂದು ಡಾಟ್. ಈಗ ಇದೇನ್ ಆಗತೈತಿ, ಇದು ಲೈನ್ ಆಗತೈತಿ. ಹಾಗಾದ್ರೆ ಇದೇನು ಸ್ವಲ್ಪ ಗ್ಯಾಪ್ ಆಗಿತ್ತಂದ್ರ ಓಕೆ, ಅದಕ್ಕೆ ಡಿಸ್ಕಂಟಿನ್ಯೂಸ್ ಅಂತಾರೆ. ಕಂಟಿನ್ಯೂಮ್ ಅಂತಂದ್ರ ಈ ರೀತಿ ಫ್ಲೂಯಿಡ್ ಏನೈತಲ್ಲ, ಒಂದು ಪೈಪ್ನೊಳಗಡೆ ಇಲ್ಲಿ ಎಂಟ್ರಿ ಆಯ್ತು ಅಂತಂದ್ರ ಈ ಕಡೆ ಎಕ್ಸಿಟ್ ಆಗುತ್ತೆ ನೋಡು. ಎಕ್ಸಿಟ್ ಆಗುವವರೆಗೂ ಕೂಡ ಇನ್ಸೈಡ್ ಅದು ಕಂಟಿನ್ಯೂಸ್ ಅದ ಅಂತ ಅಸ್ಯೂಮ್ ಮಾಡ್ಬೇಕು. ಹಾಗಾದ್ರೆ ಕಂಟಿನ್ಯೂಸ್ ಆಯ್ತೋ ಇಲ್ಲೋ ಅನ್ನೋದಕ್ಕ ಹೆಂಗ್ ಅಸ್ಯೂಮ್ ಮಾಡ್ತಾರ ಅಂತಂದ್ರೆ, ದಿಸ್ ಇಸ್ ಒನ್ ಅಸಂಪ್ಷನ್. ಅದಕ್ಕ ಒಂದು ಸ್ಕೇಲ್ ಅದ, ಅದನ್ನ ಹೇಳ್ತೀನಿ, ಆಮೇಲೆ ಆಪ್ಷನ್ಸ್ ನೋಡೋಣ. ಕರೆಕ್ಟಾ? ಅದಕ್ಕೆ ಬರ್ಕೊಡ್ರಿ. ಅದಕ್ಕ ಕೆ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಎಲ್ ಅಂತೇಳಿ ಒಂದು ಫಾರ್ಮುಲಾ ಬರ್ತದ. ಅದಕ್ಕೇನಂತಾರ ಮೀನ್ ಫ್ರೀ ಪಾತ್ ಡಿವೈಡೆಡ್ ಬೈ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅಂತೇಳಿ. ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅನ್ನೋದು ಏನೈತಲ್ಲ ಅದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಮೇಲೆ ಹೋಗ್ತದ. ಫಾರ್ ಎಕ್ಸಾಂಪಲ್ ಪೈಪ್ ಫ್ಲೋದೊಳಗೆ ಡಯಾಮೀಟರ್ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಆಗ್ತದ. ಸಮ್ ಟೈಮ್ಸ್ ಓಪನ್ ಚಾನಲ್ ಫ್ಲೋದೊಳಗಡೆ ಹೈಡ್ರಾಲಿಕ್ ಮೀನ್ ಡೆಪ್ತ್ ಡಿ ಎ ಬೈ ಟಿ, ಇದು ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಆಗ್ತದ. ಕೆಲವು ಕಡೆ ಹೈಡ್ರಾಲಿಕ್ ರೇಡಿಯಸ್ ಆಗ್ತದ, ಎಲ್ಲಿ ಸರ್ಕ್ಯುಲರ್ ಇತ್ತಂದ್ರೆ ಹೈಡ್ರಾಲಿಕ್ ರೇಡಿಯಸ್ ಆಗ್ತದ. ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅನ್ನೋದು ಡಿಫ್ರೆಂಟ್ ಆಗ್ತಾ ಹೋಗ್ತದ. ಬಟ್ ಮೀನ್ ಫ್ರೀ ಪಾತ್ ಅಂತಂದ್ರ ದಟ್ ಇಸ್ ದ ಕೊಲಿಜನ್ ಆಗೋದು, ಅದೊಂಥರ ದೊಡ್ಡ ಸೈನ್ಸ್ ಇರ್ತದ, ಆಮೇಲೆ ನೋಡೋಣ.
ಈ ವ್ಯಾಲ್ಯೂ ಏನೈತಲ್ಲ ಈ ವ್ಯಾಲ್ಯೂ ಬಹಳ ಕಡಿಮೆ ಬರಬೇಕು. ಕೆ ಎಷ್ಟು ಕಡಿಮೆ ಇರ್ತದಲ್ಲ ಅಷ್ಟು ಕಂಟಿನ್ಯೂಸ್ಗೆ ನಿಯರ್ ಅಂತ, ಕಂಟಿನ್ಯೂಸ್ ಅಂತ ಅರ್ಥ. ಹಾಗಾದ್ರೆ ಕೆ ಕಡಿಮೆ ಇರ್ಬೇಕಾದ್ರೆ ಏನ್ ಕಡಿಮೆ ಇರಬೇಕು? ಮೀನ್ ಫ್ರೀ ಪಾತ್ ಕಡಿಮೆ ಇರಬೇಕು. ಮೀನ್ ಫ್ರೀ ಪಾತ್ ಕಡಿಮೆ ಇರಬೇಕು. ಬರ್ಕೊಡ್ರಿ. ಕೆ ಏನಂತಾರೆ ಅದಕ್ಕ ನುಡ್ಸನ್ಸ್ ನಂಬರ್ ಅಂತಾರೆ. KNUDSEN ನುಡ್ಸನ್ಸ್ ನಂಬರ್ ಅಂತಾರೆ. ಓಕೆ, ಈ ನುಡ್ಸನ್ಸ್ ನಂಬರ್ ಏನಿರಬೇಕು? ಕಡಿಮೆ ಇರಬೇಕು. ದಿಸ್ ಕೆ ಮಸ್ಟ್ ಬಿ ವೆರಿ ಲೆಸ್ ಇತ್ತು ಅಂತಂದ್ರೆ ದೆನ್ ಇಟ್ ಈಸ್ ಕಂಟಿನ್ಯೂಸ್. ಟು ಬಿ ಕೆ ಟು ಮೇಕ್ ಕೆ ಲೆಸ್ಸರ್ mean free path must be lesser. Mean free path must be lesser. ಹಾಗಾದ್ರೆ ಇವೆರಡು. ಈಗ ಆಪ್ಷನ್ಸ್ ನೋಡೋಣ. ಓಕೆ ನೋಡ್ರಿ. Continuum approach is in fluid mechanics is valid when the flow is the compressibility is very high ಅಂತ. compressibility high ಇತ್ತು ಅಂತಂದ್ರ ಅದಕ್ಕ ಕಂಟಿನ್ಯೂಸ್ ಅಂತ. ನೋ 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 ಕಾಂಪ್ರೆಸಿಬಿಲಿಟಿ ಹೈ ಆಯ್ತು ಅಂತಂದ್ರೆ ಅದರ ಅರ್ಥ ದೂರ ದೂರ ಅದಾವ ಅಂತ ಅರ್ಥ ಆಗುತ್ತೆ. ಪಾರ್ಟಿಕಲ್ಸ್ ದೂರ ದೂರ ಅದಾವ ಅಂತಂದ್ರ ನಿಮ್ಗ ತಪ್ಪಾಗಿಬಿಡ್ತೈತಿ. ದೇರ್ ಫೋರ್ ಇದು ರಾಂಗ್. ವಿಸ್ಕಾಸಿಟಿ ಇಸ್ ಲೋ ಅಂತ. ವಿಸ್ಕಾಸಿಟಿ ಕಡಿಮೆ ಇತ್ತು ಅಂತಂದ್ರೆ ಬೇಡ, ಸಂಬಂಧ ಇಲ್ಲ. ಮೀನ್ ಫ್ರೀ ಪಾತ್ ಆಫ್ ದ ಮಾಲಿಕ್ಯೂಲ್ ಈಸ್ ಮಚ್ ಸ್ಮಾಲರ್ ಕಂಪೇರ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಡೈಮೆನ್ಷನ್ಸ್. ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಅದೇನದು ಕೆ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಲ್ ಐತಿ. ಹಂಗಾರೆ ಇದನ್ನ ಕಡಿಮೆ ಮಾಡಬೇಕು, ಇದನ್ನೇನ್ ಮಾಡಬೇಕು? ಜಾಸ್ತಿ ಮಾಡಬೇಕು. ಅವಾಗ ಏನಾಗ್ತದೆ? ಕೆ ಕಡಿಮೆ 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 ಆಗಕ್ಕೆ ಶುರು ಮಾಡ್ತದೆ. ಅದಕ್ಕಂತ ಮೀನ್ ಫ್ರೀ ಪಾತ್ ಆಫ್ ದ ಮಾಲಿಕ್ಯೂಲ್ ಇಸ್ ಮಚ್ ಸ್ಮಾಲರ್ ಕಂಪೇರ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಡೈಮೆನ್ಷನ್. ಅದು ಕ್ಯಾರೆಕ್ಟರಿಸ್ಟಿಕ್ ಡೈಮೆನ್ಷನ್. ಇದಕ್ಕಿಂತ ಅದು ಸಣ್ಣದಿದ್ದಂಗೆಲ್ಲ ಏನಾಗ್ತದೆ? ಚಲೋ ಆಗ್ತದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಎಮ್ ಈಸ್ ಗ್ರೇಟರ್ ದ್ಯಾನ್ 1 ವೇರ್ ಎಮ್ ಇಸ್ ಅ ಮ್ಯಾಕ್ ನಂಬರ್ ಅಂತಾರೆ. ಬೇಡ, ಇದಕ್ಕೂ ಬರ್ಕೊಡ್ರಿ. ಇದಕ್ಕೂ ಮುಂದೆ ಎಲ್ಲಾರು ಒಂದ್ ಕಡೆಗೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಎಮ್ ಅಂದ್ರೇನು? ಮ್ಯಾಕ್ ನಂಬರ್. ಎಮ್ ಅಂದ್ರೇನು? ಮ್ಯಾಕ್ ನಂಬರ್. ಮ್ಯಾಕ್ ನಂಬರ್ ಫಾರ್ಮುಲಾ ಆಲ್ರೆಡಿ ನಾವು ಓದಿವಿ ಪ್ರೀವಿಯಸ್ SSC ಕ್ವಶನ್ ಸಾಲ್ವ್ ಮಾಡ್ಬೇಕಾದಾಗ. ಮ್ಯಾಕ್ ನಂಬರ್ ಫಾರ್ಮುಲಾ ಏನು? ರೂಟ್ ಆಫ್ ಇನರ್ಷಿಯಾ ಫೋರ್ಸ್ ಟು ಕಾಂಪ್ರೆಸಿಬಿಲಿಟಿ ಫೋರ್ಸ್, ಕಾಂಪ್ರೆಸಿಬಿಲಿಟಿ ಅಥವಾ ಎಲಾಸ್ಟಿಸಿಟಿ ಫೋರ್ಸ್. ಓಕೆನಾ? ಇದಕ್ಕೆ ಏನಂತಾರೆ? ಇದಕ್ಕೆ ರೆನಾಲ್ಡ್ಸ್ ನಂಬರ್ ಅಂತಾರೆ. ಈ ರೆನಾಲ್ಡ್ಸ್ ನಂಬರ್ಗೆ ಕೆಲವು ಸ್ಟ್ಯಾಂಡರ್ಡ್ಸ್ ಅದಾವ, ಬರ್ಕೊಡ್ರಿ ಅವ್ನು. elastic force. Okay, this Mach number is equal to V by C. V ಅಂತಂದ್ರ velocity of fluid. C ಅಂತಂದ್ರೆ ಇದು V. ಇದು C ಅಂತಂದ್ರೆ sonic velocity. ಅಂದ್ರೆ ಸೌಂಡ್ ವೆಲಾಸಿಟಿ ಅಂತ ಬರ್ಕೊಡ್ರಿ. ಸೌಂಡ್ ವೆಲಾಸಿಟಿ. ಓಕೆ, ಇದನ್ನ ನೀವು ಇದ್ರೊಳಗೆ ಹಾಕ್ತೀರಿ. ಹಾಕಿದ ಮೇಲೆ ನಿಮ್ಗೆ ಈ ಮ್ಯಾಕ್ ನಂಬರ್ಸ್ ಬರ್ತಾವ. MA ಮ್ಯಾಕ್ ನಂಬರ್ ಏನಾದ್ರು ಲೆಸ್ ದೆನ್ 0.3 ಬಂತಂದ್ರೆ ಅದು ಕಾಂಪ್ರೆಸಿಬಿಲಿಟಿ ಎಫೆಕ್ಟ್ಸ್ ಆರ್ ನೆಗ್ಲಿಜಿಬಲ್, ಅಂದ್ರೆ ಇನ್ಕಾಂಪ್ರೆಸಿಬಲ್. ಇದು ಇನ್ಕಾಂಪ್ರೆಸಿಬಲ್. ನೆಕ್ಸ್ಟ್ ಮ್ಯಾಕ್ ನಂಬರ್ ಏನಾದ್ರು ಲೆಸ್ ದೆನ್ 1 ಬಂತಂದ್ರೆ ಸಬ್ಸೋನಿಕ್ ಫ್ಲೋ. ನೆಕ್ಸ್ಟ್ ಮ್ಯಾಕ್ ನಂಬರ್ ಏನಾದ್ರು ಈಕ್ವಲ್ ಟು ಅಥವಾ ನಿಯರ್ ಟು ಈಕ್ವಲ್ 1 ಬಂತಂದ್ರೆ ಇದಕ್ಕೆ ಟ್ರಾನ್ಸೋನಿಕ್ ಅಂತಾರೆ. ಟ್ರಾನ್ಸೋನಿಕ್ ಫ್ಲೋ. ಮ್ಯಾಕ್ ನಂಬರ್ ಕರೆಕ್ಟ್ ಈಕ್ವಲ್ ಟು 1 ಬಂತಂದ್ರೆ ಸೋನಿಕ್ ಫ್ಲೋ ಅಂತಾರೆ. ನೆಕ್ಸ್ಟ್ 1 ಮತ್ತು 3 ನಡಬರಕ್ಕೆ ಏನಾರ ಮ್ಯಾಕ್ ನಂಬರ್ ಇತ್ತಂದ್ರೆ ಅದಕ್ಕೆ ಸೂಪರ್ ಸೋನಿಕ್ ಅಂತಾರೆ. ಫ್ಲೋ ಅಂತಾರೆ. ಮ್ಯಾಕ್ ನಂಬರ್ ಏನಾದ್ರು 3ಕ್ಕಿಂತ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಹೈಪರ್ಸೋನಿಕ್ ಅಂತಾರೆ. ಹೈಪರ್ಸೋನಿಕ್ ಫ್ಲೋ ಅಂತ ಹೇಳ್ತಾರೆ.
ಓಕೆ ರೈಟಾ. ಓಕೆ, ಇದರಿಂದ ಏನ್ ತಿಳಿತದೆ ನಮ್ಮ ಮ್ಯಾಕ್ ನಂಬರ್ಲಿಂದ ಏನ್ ತಿಳಿತದ ಅಂತಂದ್ರೆ ಕಾಂಪ್ರೆಸಿಬಿಲಿಟಿ ಆಫ್ ದ ಲಿಕ್ವಿಡ್. ಇದರಿಂದ ನಾವು ಕಾಂಪ್ರೆಸಿಬಿಲಿಟಿನ ಚೆಕ್ ಮಾಡ್ತೀವಿ. ಕಾಂಪ್ರೆಸಿಬಿಲಿಟಿ ಅವನ್ನ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ಹೇಳಿದ್ರಲ್ಲ 0.1 ಕಿಂತ ಕೆಳಗಿತ್ತಂದ್ರೆ ಇದು ಇನ್ಕಾಂಪ್ರೆಸಿಬಲ್ ಆಯ್ತಿಲ್ಲ ಇದು. ಓಕೆ, 0.5 ಅನ್ನೋದು 0.5 ಅಲ್ಲ 0.3 ಅದು, ಸಾರಿ 0.3. 0.3 ಕಿಂತ ಕೆಳಗಿತ್ತಂದ್ರ ಅದಕ್ಕೇನಂತೀವಿ ಇನ್ಕಾಂಪ್ರೆಸಿಬಲ್ ಫ್ಲೋ ಅಂತೀವಿ. ಹಂಗಾರೆ ಇವೆಲ್ಲ ಏನಿವು ಕಾಂಪ್ರೆಸಿಬಲ್ ಫ್ಲೋಸ್. ಇವು ಕಾಂಪ್ರೆಸಿಬಲ್ ಫ್ಲೋ. ಕಾಂಪ್ರೆಸಿಬಲ್ ಫ್ಲೋ ಅಂತಂದ್ರ ಇದರ ಅರ್ಥ ವಿಂಡ್ ಒಳಗಡೆ, ವಿಂಡ್ ಅಥವಾ ವಿಂಡ್ ಮೀಡಿಯಾದೊಳಗಡೆ ಫ್ಲೋ ಆಗ್ತಕ್ಕಂಥ. ಅದಕ್ಕೆ ಮ್ಯಾಕ್ ನಂಬರ್ನ ಏರೋಪ್ಲೇನ್ಸ್, ಜೆಟ್ ವಿಮಾನಗಳು ಅಂತವನ್ನ ಲಾಂಚ್ ಮಾಡ್ಬೇಕಾದ್ರೆ ಮ್ಯಾಕ್ ನಂಬರ್ ವೆರಿ ಇಂಪಾರ್ಟೆಂಟ್ ಕೇಸ್ ಆಗ್ತದೆ. ರೈಟಾ. ಓಕೆ, ಇದನ್ನ ಕೇಳ್ಬೋದಲ್ಲ ಒಂದು ಎಲ್ಲಾದ್ರು. ಸೇ ಫಾರ್ ಎಕ್ಸಾಂಪಲ್ ಹಿಂಗೆ ಕೇಳ್ಬೋದು, ಏನಂತ ಹೆಲಿಕಾಪ್ಟರ್ ಅಥವಾ ಏನದು ಏರೋಪ್ಲೇನ್ ಈಸ್ ಮೂವಿಂಗ್ at a speed of 300 kmph if v is equal to velocity of the wind ಅಥವಾ ಸೋನಿಕ್. ಓಕೆ, ಇದು ಜೆಟ್ ಫ್ಲೈಟ್ ಎಷ್ಟು ಹೊಂಟದ 330 kmph ಒಳಗೆ ಹೊಂಟದ. ನಮ್ಮ ಈಗ ಇದ್ರದ್ದು ಮ್ಯಾಕ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಅಂತ ತಿಳ್ಕೊಡ್ರಿ. ಮ್ಯಾಕ್ ನಂಬರ್ ಅಂದ್ರ ಈ ಜೆಟ್ ಏನ್ ಮೂವ್ ಆಗತ್ತದಲ್ಲ ಯಾವ ಸ್ಪೀಡ್ ಒಳಗೆ ಮೂವ್ ಆಗ್ತದೆ, ಯಾವ ಕೆಟಗರಿ ಒಳಗೆ ಮೂವ್ ಆಗತ್ತದ ಅಂತ. ಈ 300 ಐತಿ, ಇದು ವಿ ವ್ಯಾಲ್ಯೂ. ಇದು ಸಿ ವ್ಯಾಲ್ಯೂ ಕೊಡ್ತಾರ ನಿಮಗೆ ಎಕ್ಸಾಮ್ ಒಳಗೆ ಕೊಡ್ತಾರ. ಕೊಡ್ಲಿಲ್ಲ ಅಂದ್ರೆ 205 ಅಥವಾ 200 ನಿಯರ್ ಟು ಇರ್ತದ. 200 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಇದು 200 ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಸಿ ಈಕ್ವಲ್ ಟು 200 ಇಂಟು 3.6 ಎಷ್ಟಾಯ್ತು 600 720 kmph ಆಯ್ತಿದು. ಓಕೆ, ನಾವೇನ್ ಹೇಳಿವಿ ವಿ ಸಾರಿ ಮ್ಯಾಕ್ ನಂಬರ್ ಈಸ್ ಈಕ್ವಲ್ ಟು ವಿ ಬೈ ಸಿ. ವಿ ಎಷ್ಟದ 330 ಡಿವೈಡೆಡ್ ಬೈ 720 ಎಷ್ಟಾಯ್ತು 0.45. ಮ್ಯಾಕ್ ನಂಬರ್ ಎಷ್ಟು ಬಂತಿದ್ದು 0.45 ಬಂತು. ಮ್ಯಾಕ್ ನಂಬರ್ 0.45 ಅಂತಂದ್ರೆ ಯಾವ ಕೆಟಗರಿ ಒಳಗೆ ಬಂತಿದ್ದು ಲೆಸ್ ದೆನ್ 1 ಸಬ್ಸೋನಿಕ್ ಫ್ಲೋ ಒಳಗೆ ಬಂತದು. therefore the jet is moving in subsonic speed. ಆಯ್ತಾ. ಅಂಡ್ ಅದೇನು ಏರ್ ಏನಿತ್ತಲ್ಲ ಅಲ್ಲಿ ಅದು ಕಾಂಪ್ರೆಸಿಬಲ್ ಆಯ್ತದ. ಓಕೆನಾ, ರೈಟ್, ಡನ್. ಈ ಟೈಪ್ ನಾವು ಏನ್ ಮಾಡ್ತೀವಿ ಮ್ಯಾಕ್ ನಂಬರ್ನ ತಗೊಳ್ತೀವಿ. ಬಟ್ ಇದನ್ನ ಯಾಕೆ ಹೇಳಿದ್ ನಾನು ಇಲ್ಲಿ, ಬಿಕಾಸ್ ಇಲ್ಲಿ ಒಬ್ಬ ಕೇಳನ ಎಮ್ ಶುಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ವೇರ್ ಎಮ್ ಇಸ್ ಅ ಮ್ಯಾಕ್ ನಂಬರ್ ಅಂತ ಹೇಳನ. ಇದಕ್ಕೆ ಕಂಟಿನ್ಯೂಮ್ಗೆ ಏನು ಸಂಬಂಧ ಐತನ? ಸಂಬಂಧನೇ ಇಲ್ಲ. ಈಗ ಆರಾಮಾಗಿ ನಿಮ್ಗೆ ಗೊತ್ತಾಯ್ತು ಮ್ಯಾಕ್ ನಂಬರ್ಗೂ ಕಂಟಿನ್ಯೂಮ್ಗೆ ಸಂಬಂಧ ಇಲ್ಲ. ಇದಕ್ಕೂ ಬೇಕಾದ್ರೆ ಕಾಂಪ್ರೆಸಿಬಿಲಿಟಿಗೆ ಸ್ವಲ್ಪ ಸಂಬಂಧ ಐತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. A fluid is one which can be defined as the substance that fluid ಅಂದ್ರೆ ಏನು has the same shear stress at all point. ಸೇಮ್ ಶಿಯರ್ ಸ್ಟ್ರೆಸ್ at all point ಆಗಿತ್ತು ಅಂತಂದ್ರ ಆಲ್ ಪಾಯಿಂಟ್ ಅಥವಾ ಆಲ್ ಲೇಯರ್ಸ್ ಆಗಿತ್ತು ಅಂದ್ರೆ ನಿಮ್ ಫ್ಲೂಯಿಡ್ ಹಿಂಗ್ ಹರಿಬೇಕಿತ್ತು, ಹಿಂಗ್ ಹರಿಬೇಕಿತ್ತು ಹಿಂಗ. ಬಟ್ ಹಿಂಗ್ ಹರಿತಾ ಇಲ್ಲ. ಅದು ಹೆಂಗ್ ಹರಿತದ? ಅದು ಹಿಂಗ್ ಹರಿತದ. ಯಾಕೆ ಹರಿತದ ಅಂತಂದ್ರ ಒಂದ್ ಕಡೆಗೆ ಜಾಸ್ತಿ ವೆಲಾಸಿಟಿ ಐತಿ, ಒಂದ್ ಕಡೆಗೆ ಕಡಿಮೆ ವೆಲಾಸಿಟಿ ಐತಿ. ಹಿಂಗಿರೋದ್ರಿಂದ ದಿಸ್ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಕ್ಯಾನ್ ಡಿಫಾರ್ಮ್ indefinitely ಅಂಡರ್ ದ ಆಕ್ಷನ್ ಆಫ್ ಸ್ಮಾಲೆಸ್ಟ್ ಶಿಯರ್ ಫೋರ್ಸ್. ಕರೆಕ್ಟ್ ಐತಿ. ಅದು ಡಿಫಾರ್ಮ್ ಆಗ್ತದ. ಸ್ವಲ್ಪ ಫೋರ್ಸ್ ಹಾಕಿದ್ರು ಕೂಡ ಕಂಟಿನ್ಯೂಸ್ಲಿ ಏನಾಗ್ತದ, ಅದು ಡಿಫಾರ್ಮ್ ಆಗ್ತಾ ಹೋಗ್ತದ. ಹ್ಯಾಸ್ ಅ ಸ್ಮಾಲ್ ಶಿಯರ್ ಸ್ಟ್ರೆಸ್ ಇನ್ ಆಲ್ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಪಾಯಿಂಟ್ ಆಫ್ ವ್ಯೂ ಒಳಗಡೆ. ಈಸ್ ಪ್ರಾಕ್ಟಿಕಲಿ ಇನ್ಕಾಂಪ್ರೆಸಿಬಲ್ ಅಂತ ಅಲ್ಲ. ಫ್ಲೂಯಿಡ್ಸ್ ಒಳಗಡೆ ಗ್ಯಾಸಸ್ ಆರ್ ಕಾಂಪ್ರೆಸಿಬಲ್, liquids are incompressible. Therefore, practical incompressible is also wrong. B is the correct answer. Okay. Next, with the increase of temperature, viscosity of the fluid ಏನಾಗ್ತದ? ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗುತ್ತಾ? ನೋ, ಇಲ್ಲಿ ಅವರು ಮಾತಾಡ್ತಾ ಇರೋದು ಫ್ಲೂಯಿಡ್ ಅನ್ನಕತ್ತಾರ. therefore ಫ್ಲೂಯಿಡ್ ಒಳಗಡೆ ಗ್ಯಾಸನ್ನು ಬರ್ತದ, ಫ್ಲೂಯಿಡ್ ಒಳಗಡೆ ಲಿಕ್ವಿಡ್ಸು ಬರ್ತದ. ಗ್ಯಾಸ್ ಅಂತಂದಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ, ಲಿಕ್ವಿಡ್ಸ್ ಅಂದಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಿ. therefore increases if the fluid is a gas and decreases if a fluid is a liquid is a correct answer.
ರೈಟಾ? Then the unit of dynamic viscosity of the fluid, Newton second per meter square. This is the correct answer. Thank you very much. 5 ಕ್ವಶನ್ಸ್ ನೋಡಿದ್ವಿ. ಮತ್ತೆ ದಿನ 5 ಕ್ವಶನ್ಸ್ ನೋಡ್ಕೊಂತ ಹೋಗೋಣ. ಬಿಹೈಂಡ್ ಏನೇನು ಥಿಯರಿ ಅದಲ್ಲ ಅದನ್ನು ಕೂಡ ಸ್ಟಡಿ ಮಾಡ್ಕೊಂತ ಹೋಗೋಣ. ಥ್ಯಾಂಕ್ ಯು.